ಗೊಂದಲಗಳಿಲ್ಲದೆ ಕರ್ನಾಟಕದ 2ನೇ ಹಂತದ ಮತದಾನ ಮುಕ್ತಾಯ. 2ನೇ ಹಂತದ ಮತದಾನವು ಸಕ್ಸಸ್. ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಶಾಂತಿಯುತ ಮತದಾನ. ಹಲವು ಕಡೆ ಮತಗಟ್ಟೆ ಕೇಂದ್ರಗಳ ಎದುರು ದೊಡ್ಡ ದೊಡ್ಡ ಕ್ಯೂ. ಬಿಸಿಲಿನ ಕಾರಣಕ್ಕೆ ಸಂಜೆಯ ನಂತರ ಚುರುಕು ಪಡೆದ ಮತದಾನ. 2ನೇ ಹಂತದಲ್ಲಿ ಸಂಜೆ 5 ಗಂಟೆವರೆಗೆ 66.05% ಮತದಾನ. 2019ರಲ್ಲಿ ಇದೇ 14 ಕ್ಷೇತ್ರಗಳಲ್ಲಿ 68.9% ಮತದಾನವಾಗಿತ್ತು. 5 ಗಂಟೆಯ ನಂತರವೂ ಕೂಡ ದೊಡ್ಡ ಕ್ಯೂನಲ್ಲಿ ಜನ ನಿಂತಿದ್ದಾರೆ. ಅವರಿಗೆ ಚುನಾವಣಾ ಆಯೋಗ ಮತದಾನ ಮಾಡಲು ಅವಕಾಶ ನೀಡುತ್ತದೆ. ಆ ಕಾರಣದಿಂದ ಫೈನಲ್ ಟ್ಯಾಲಿ, ಎಷ್ಟು ಮತದಾನ ಆಗಿದೆ ಅಂತಕ್ಕಂಥ ಫೈನಲ್ ಟ್ಯಾಲಿ ಸಂಜೆ 8 ರಿಂದ 9 ಗಂಟೆವರೆಗೆ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಮತದಾನ ಮಾಡಿ ಸಂತೋಷ್ ಲಾಡ್ ಕಲಘಟಗಿಯಲ್ಲಿ, ಲಕ್ಷ್ಮಣ್ ಸವದಿ ಅಥಣಿಯಲ್ಲಿ ಪುತ್ರ ಚಿದಾನಂದ ಸವದಿ ಜೊತೆ ಮತದಾನ ಮಾಡುತ್ತಿರುವ ದೃಶ್ಯಗಳು. ದೇಶದಾದ್ಯಂತ 3ನೇ ಹಂತ, ಕರ್ನಾಟಕದಲ್ಲಿ 2ನೇ ಹಂತ. ಕರ್ನಾಟಕದ ಒಟ್ಟು 28 ಲೋಕಸಭಾ ಕ್ಷೇತ್ರಗಳ ಪೈಕಿ 14ಕ್ಕೆ 7ನೇ ತಾರೀಖು ಮತದಾನ ನಡೆದಿತ್ತು. 7ನೇ ತಾರೀಖು ಇವತ್ತು ಮತದಾನ. 26ನೇ ತಾರೀಖು ಮೊದಲ 14 ಕ್ಷೇತ್ರಗಳಿಗೆ ಮತದಾನ ಆಗಿತ್ತು. ಎಲ್ಲೂ ಗೊಂದಲ ಗಲಾಟೆಯ ವರದಿಗಳ ಬರ್ತಾ ಇಲ್ಲ. ಸುರಪುರಕ್ಕೆ ವಿಧಾನಸಭೆಗೆ ಉಪಚುನಾವಣೆ ನಡೀತಾ ಇದೆ. ಅಲ್ಲೊಂದು ಸ್ವಲ್ಪ ಗೊಂದಲ ಗಲಾಟೆಗಳಾಗಿರುವ ವರದಿಗಳಿದ್ದಾವೆ. ಬಿಟ್ರೆ ಲೋಕಸಭಾ ಚುನಾವಣೆಯ ಮತದಾನದಲ್ಲಿ ಯಾವುದೇ ಅಹಿತಕರ ಘಟನೆಗಳು ವರದಿಯಾಗಿಲ್ಲ.
ಅಂತಿಮವಾಗಿ ಎಷ್ಟು ಪರ್ಸೆಂಟ್ ಮತದಾನ ಆಯಿತು ಅನ್ನೋದರ ಅಪ್ಡೇಟ್ ಸಿಗಬೇಕು. ಆದರೆ ಕಳೆದ ಸಲಕ್ಕಿಂತ ಜಾಸ್ತಿ ಈ ಸಲ ಮತದಾನ ಆಗಿರುವ ಸಾಧ್ಯತೆಗಳು ಕಾಣಿಸ್ತಾ ಇದೆ. ,06.05%. 5 ಗಂಟೆಯ ತನಕ 5 ಗಂಟೆಯ ತನಕ ಅಪ್ಡೇಟ್ ಬಂದಾಗ 66.05% ಮತದಾನ ಆಗಿದೆ. 2019ರಲ್ಲಿ ಇದೇ 14 ಕ್ಷೇತ್ರಗಳಿಗೆ 68.9% ಮತದಾನ ಆಗಿತ್ತು. 2014ರಲ್ಲಿ 66.8%, 2019ರಲ್ಲಿ 68.9%. ಈ ಸಲ ಸಂಜೆ 5 ಗಂಟೆಯವರೆಗೆ 66%. ಅಂತಿಮ ಸಂಖ್ಯೆಗಳು ಬಂದಾಗ ಕಳೆದ ಸಲಕ್ಕಿಂತಲೂ ಈ ಸಲದ ಮತದಾನ ಜಾಸ್ತಿ ಆದರೂ ಆಶ್ಚರ್ಯ ಪಡಬೇಕಿಲ್ಲ. ಚಿಕ್ಕೋಡಿಯಲ್ಲಿ ಸಂಜೆ 5 ಗಂಟೆಯ ತನಕ 72.7% ವೋಟಿಂಗ್ ಆಗಿದೆ. 72.7%. ಕಳೆದ ಸಲ ಇಲ್ಲಿ 75.6% ಮತದಾನ ಆಗಿತ್ತು. 2014ರಲ್ಲಿ 74.3% ಆಗಿತ್ತು ಮತದಾನ. ನೆನಪಿರಲಿ, ಕಳೆದ ಸಲ ಯಾವ 14 ಕ್ಷೇತ್ರಗಳಿಗೆ 2ನೇ ಹಂತದಲ್ಲಿ ಚುನಾವಣೆ ನಡೆದಿತ್ತೋ ಅವೇ 14 ಕ್ಷೇತ್ರಗಳಿಗೆ ಈ ಸಲವೂ 2ನೇ ಹಂತದಲ್ಲಿ ಮತದಾನ ನಡೆದಿದೆ. 72.7% 2024 ಈ ಸಲದ ಚುನಾವಣೆಯಲ್ಲಿ ಸಂಜೆ 5ರವರೆಗೆ. ಅಂತಿಮ ಸಂಖ್ಯೆಗಳು ಬಂದಾಗ ಇದು ಇನ್ನೂ ಜಾಸ್ತಿ ಆಗಿರುತ್ತೆ. ಬೆಳಗಾವಿ 66.6%. ಕಳೆದ ಸಲ 67.8% ಆಗಿತ್ತು. 2014ರಲ್ಲಿ 68.2% ಮತದಾನ ಆಗಿತ್ತು. ಈ ಸಲ ಸಂಜೆ 5 ಗಂಟೆಯವರೆಗೆ 66.6% ವೋಟಿಂಗ್. ಬಾಗಲಕೋಟೆ 65.5% ವೋಟಿಂಗ್ ಆಗಿದೆ ಸಂಜೆ 5 ಗಂಟೆಯ ತನಕ. ಕಳೆದ ಸಲ 70.7% ಆಗಿತ್ತು ಒಟ್ಟು ಮತದಾನ. 2014ರಲ್ಲಿ 68.8% ವೋಟಿಂಗ್ ಆಗಿತ್ತು. ವಿಜಯಪುರದಲ್ಲಿ ಸಂಜೆ 5 ಗಂಟೆಯ ತನಕ 60.9% ವೋಟಿಂಗ್ ಆಗಿದೆ. ಕಳೆದ ಸಲ 61.9% ವೋಟಿಂಗ್ ಆಗಿತ್ತು. 2014ರಲ್ಲಿ 59.5% ಆಗಿತ್ತು, 59.5%. ಈ ಸಲ ಸಂಜೆ 5 ಗಂಟೆಯ ತನಕ 60.9% ಮತದಾನ ಆಗಿದೆ. 1% ಕಡಿಮೆ ಅನ್ನಿಸ್ತಾ ಇದೆ 2019ಕ್ಕೆ ಹೋಲಿಸಿದರೆ. ಆದರೆ ಅಂತಿಮ ಸಂಖ್ಯೆಗಳು ಬಂದಾಗ ಇದು ಕಳೆದ ಸಲಕ್ಕಿಂತಲೂ ಜಾಸ್ತಿ ಆಗಿರುವ ಸಾಧ್ಯತೆ ಸ್ಪಷ್ಟ, ನಿಚ್ಚಳವಾಗಿ. ಕಲಬುರಗಿ 57.2% ಇದೆ ಮತದಾನ. ಕಳೆದ ಸಲ 61.1% ಆಗಿತ್ತು. 2014ರಲ್ಲಿ 57.9% ಆಗಿತ್ತು.
57.9% ಆಗಿತ್ತು 2014ರಲ್ಲಿ. 2019ರಲ್ಲಿ 61.1%. ಈ ಸಲ 5 ಗಂಟೆಯ ತನಕ 57.2% ಆಗಿದೆ ಕಲಬುರಗಿಯಲ್ಲಿ. ರಾಯಚೂರು 59.5, 59.5% ಸಂಜೆ 5 ಗಂಟೆಯ ತನಕ. ಕಳೆದ ಸಲದ ಸಂಖ್ಯೆ ಸಂಜೆ 5 ಗಂಟೆ ಅಷ್ಟೊತ್ತಿಗೆ ಬೀಟ್ ಆಗಿ ಹೋಗಿದೆ ರಾಯಚೂರಿನ. 2014 ಮತ್ತು 2019 ಎಕ್ಸಾಕ್ಟ್ ಸೇಮ್ ಪರ್ಸೆಂಟೇಜ್ ಆಗಿತ್ತು ವೋಟಿಂಗ್, 58.3. ಈ ಸಲ ಸಂಜೆ 5ಕ್ಕಾಗಲೇ 59.5% ಆಗಿದೆ. ಕಳೆದ ಸಲಕ್ಕೆ ಹೋಲಿಸಿದರೆ 1.2% ಜಾಸ್ತಿ ಸಂಜೆ 5 ಗಂಟೆಗೆ ಆಗೋಗಿದೆ. ರಾಯಚೂರು, ಬೀದರ್ 60.1% ಆಗಿದೆ ಸಂಜೆ 5 ಗಂಟೆಯ ತನಕ. ಕಳೆದ ಸಲ ಇದು 63% ಇತ್ತು, 63% ಇತ್ತು. 2014ರಲ್ಲಿ 60.1% ಇತ್ತು. 2014ರ ವೋಟಿಂಗ್ ಪರ್ಸೆಂಟೇಜ್ ಸಂಜೆ 5 ಗಂಟೆ ಎಷ್ಟೊತ್ತಿಗಾಗಲೇ ಬೀದರ್ನಲ್ಲಿ ಆಗಿ ಹೋಗಿದೆ. ಕಳೆದ ಸಲಕ್ಕಿಂತ ಜಾಸ್ತಿ ಆಗುತ್ತಾ? 2.9% ಜಾಸ್ತಿ ಆಗಬೇಕಿನ್ನು ಕಳೆದ ಸಲದ ಪರ್ಸೆಂಟೇಜ್ಗೆ ಬರಬೇಕು ಅಂದರೆ. ಲೆಟ್ ಅಸ್ ಸಿ, ಅಂತಿಮ ಸಂಖ್ಯೆಗಳು ಬರಬೇಕಿನ್ನು. ಕೊಪ್ಪಳ 66% ವೋಟಿಂಗ್ ಆಗಿತ್ತು ಸಂಜೆ 5 ಗಂಟೆ ವೇಳೆಗೆ. 2019ರಲ್ಲಿ ಇದು 68.5% ಇತ್ತು. 2014ರಲ್ಲಿ 65.6% ಇತ್ತು. ಬಳ್ಳಾರಿ 68.9%, 68.9% ಬಳ್ಳಾರಿ. 69.7% 2019ರಲ್ಲಿ, 70.3% 2014ರಲ್ಲಿ. ನೆನಪಿಟ್ಕೊಳ್ಳಿ, 2014ಕ್ಕಿಂತ 2019ಕ್ಕಿಂತ 2024ರಲ್ಲಿ ಬಿಸಿಲು ತುಂಬ ಜಾಸ್ತಿ ಇದೆ. ಮತದಾನ ಬೆಳಗ್ಗೆ ಬಿಸಿಲೇರೋದಕ್ಕಿಂತ ಮುಂಚೆ ಜಾಸ್ತಿ ಪ್ರಮಾಣದಲ್ಲಾಗಿರುತ್ತೆ, ಸಂಜೆ 4:30 ಗಂಟೆಯ ನಂತರ ಜಾಸ್ತಿ ಪ್ರಮಾಣದಲ್ಲಾಗಿರುತ್ತೆ. ಆದ್ದರಿಂದ ಈ ಸಂಖ್ಯೆ ಸಬ್ಸ್ಟಾನ್ಷಿಯಲಿ ಜಾಸ್ತಿ ಆಗುವ ಸಾಧ್ಯತೆಯನ್ನು ತಳ್ಳಿ ಹಾಕೋದಕ್ಕಾಗೋದಿಲ್ಲ. ಹಾವೇರಿ 71.9% ವೋಟಿಂಗ್ ಆಗಿದೆ. 2019 74.2% ಆಗಿತ್ತು. 2014 71% ಆಗಿತ್ತು ಹಾವೇರಿ. ಧಾರವಾಡ 67.1% ಸಂಜೆ 5 ಗಂಟೆಯ ತನಕ. 2019ರಲ್ಲಿ 70.2% ಆಗಿತ್ತು. 2014ರಲ್ಲಿ 66% ಇತ್ತು. 2014ರ ಒಟ್ಟು ಮತದಾನದ ಪ್ರಮಾಣ 5 ಗಂಟೆ ಅಷ್ಟೊತ್ತಿಗಾಗಲೇ ಅದನ್ನು ಕ್ರಾಸ್ ಮಾಡಿ ಆಗಿದೆ. 2019ರ ಮತದಾನದ ಪ್ರಮಾಣ ಕ್ರಾಸ್ ಆಗುತ್ತಾ ಅನ್ನೋದು ಕುತೂಹಲ. ವೇಟ್ ಆ್ಯಂಡ್ ವಾಚ್. ಅನೇಕ ಕ್ಷೇತ್ರಗಳಲ್ಲಿ ಕ್ರಾಸ್ ಆಗುತ್ತೆ ಇದು. ಉತ್ತರ ಕನ್ನಡ 69.5% ವೋಟಿಂಗ್ ಆಗಿದೆ 2000, ಅಂದರೆ ಈಗ ಸಂಜೆ 5 ಗಂಟೆಯ ತನಕ 69.5%. ಕಳೆದ ಸಲ 74.1% ವೋಟಿಂಗ್ ಆಗಿತ್ತು. 2014ರಲ್ಲಿ 69% ಆಗಿತ್ತು. ದಾವಣಗೆರೆ 73.2% 2014ರಲ್ಲಿ, 73.2% 2019ರಲ್ಲಿ. ಈ ಸಲ 5 ಗಂಟೆಯವರೆಗೂ 70.9% ವೋಟಿಂಗ್ ಆಗಿದೆ. ಇನ್ನು ಶಿವಮೊಗ್ಗ 72.3% 2014ರಲ್ಲಿ, 76.5% 2019ರಲ್ಲಿ. ಈಗ ಸಂಜೆ 5 ಗಂಟೆಯವರೆಗೂ 72.1% ವೋಟಿಂಗ್ ಆಗಿದೆ. ಇದೆಲ್ಲದರ ಆವರೇಜ್ ಬರೋದು 66.05% ಸಂಜೆ 5 ಗಂಟೆವರೆಗೂ. 66.05%. 2019ರಲ್ಲಿ 68.9% ವೋಟಿಂಗ್ ಆಗಿತ್ತು. ಇದೇ 14 ಕ್ಷೇತ್ರಗಳಿಗೆ. 2014ರಲ್ಲಿ 66.8% ವೋಟಿಂಗ್ ಆಗಿತ್ತು. ಅಂತಿಮ ಸಂಖ್ಯೆಗಳು ಬರಬೇಕು. ಎಸ್, ನನ್ನ ಕೊಲೀಗ್ ಪ್ರಶಾಂತ್ ಇದ್ದಾರೆ ನನ್ನ ಜೊತೆಗೆ. ಪ್ರಶಾಂತನ ಮತ್ತು ನಾನು ಇಬ್ಬರು ಕೂಡ ಇವತ್ತು ಹುಬ್ಬಳ್ಳಿಯಿಂದ ಬಂದ್ವಿ. ವೋಟಿಂಗ್ ಹೆಂಗೆ ನಡೀತಾ ಇದೆ, ಏನು ಕಥೆ ಅನ್ನೋದನ್ನು ನೋಡ್ಕೊಂಡು ಬಂದ್ವಿ. ನನ್ನ ಮತ ಅಂತೂ ಅಲ್ಲೇ ಇತ್ತು, ನಾನು ಮತದಾನ ಮಾಡಿದೆ. ಪ್ರಶಾಂತ್ ಅವರ ಓಟು ಬೆಂಗಳೂರಿನಲ್ಲೇ ಇದೆ. ಸೊ ಅವರು 26ನೇ ತಾರೀಕೆ ವೋಟಿಂಗ್ ಮಾಡಿದ್ರು. ಪ್ರಶಾಂತ್, ಹೆಂಗೆ ಅನ್ನಿಸ್ತು ನಿಮಗೆ ವಾತಾವರಣ? ನನಗಂತೂ ಒಂದು ಬೆಳಗ್ಗೆ ಅಂದರೆ ನಾನು ಓಟ್ ಹಾಕೋದಕ್ಕೆ ಹೋದಾಗ ಒಂದು ಎಂಥೂಸಿಯಾಸಮ್ ಅಂತೂ ಕಾಣಿಸ್ತಾ ಇತ್ತು. ಅಜಿತ್, ನಿಶ್ಚಿತವಾಗಿ ಬಿಸಿಲಿನ ಕಾರಣದಿಂದಲೋ ಏನೋ ತುಂಬ ಬೆಳಿಗ್ಗೆ ಬೇಗ ಮತದಾರರು ವೋಟಿಂಗ್ ಬರ್ತಾ ಇದ್ದಾರೆ. ಎಸ್, ಎಜುಕೇಟೆಡ್ ಕಾನ್ಸ್ಟಿಟ್ಯೂನ್ಸಿಗಳಲ್ಲೂ ಕೂಡ 1 ಗಂಟೆ 2 ಗಂಟೆ ಕ್ಯೂ ಹುಬ್ಳಿಯಲ್ಲಿತ್ತು. ನಾನು ಹುಬ್ಳಿ ಬಿಟ್ಟಾಗ ಬಹುತೇಕ ಗೋಕುಲ್ ರೋಡ್, ವಿದ್ಯಾನಗರ, ವಿಜಯನಗರ, ವಿಶ್ವೇಶ್ವರ ನಗರ, ಕೇಶವಾಪುರ ಭಾಗದಲ್ಲಿ ದೊಡ್ಡ ಮಟ್ಟದ ಕ್ಯೂ
ಮೊದಲ ಬಾರಿ ನೋಡ್ಲಿಕ್ಕೆ ಸಿಕ್ತು. ಇರ್ತಿತ್ತು, ಆದರೆ ಈ ಬಾರಿ ಸ್ವಲ್ಪ ಎಜುಕೇಟೆಡ್ ಇದರಲ್ಲೂ ಕೂಡ ಅತಿ ಹೆಚ್ಚು ವೋಟಿಂಗ್ ಆಗಿದೆ ಅಂತಕ್ಕಂಥದ್ದು. ಈ ವೋಟಿಂಗ್ ಪ್ರಮಾಣ ಜಾಸ್ತಿ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ತಕ್ಕಂತೆ ಅನಲೈಸ್ ಮಾಡ್ತಾರೆ. ವೋಟಿಂಗ್ ಪ್ರಮಾಣ ಜಾಸ್ತಿ ಆದರೆ ಬಿ ಜೆ ಪಿಯವರು ಸಹಜ ಖುಷಿ ಆಗ್ತಾರೆ, ಓ ನಮ್ಮ ಪರವಾಗಿದೆ ಇದು ಅಂತ. ಈ ಸಲ ಕಾಂಗ್ರೆಸ್ನವರು ಖುಷಿಯಾಗಿದ್ದರು, ಯಾಕಂದರೆ ನಗರ ಪ್ರದೇಶಕ್ಕಿಂತಲೂ ಗ್ರಾಮೀಣ ಪ್ರದೇಶದಲ್ಲಿ ವೋಟಿಂಗ್ ಪ್ರಮಾಣ ಜಾಸ್ತಿ ಆಗಿದೆ ಅನ್ನೋದು ರಿಪೋರ್ಟ್ಗಳು ಅವರಿಗೆ ಸಿಗ್ತಾ ಇದ್ದಾವೆ. ನೋಡಿ, ಬರೀ ವೋಟಿಂಗ್ ಪರ್ಸೆಂಟೇಜ್ ಮೇಲೆ ಇವತ್ತು, ಯಾಕಂದರೆ ನಾವು 15 ವರ್ಷಗಳ ಹಿಂದೆ ಈ ಎನಲೈಸ್ ಮಾಡುವಾಗ ಬಿ ಜೆ ಪಿ ವಾಸ್ ಎ ಪಾರ್ಟಿ ನಾವೆಲ್ಟಿ ಫ್ಯಾಕ್ಟರ್ ಇತ್ತು. ಎಸ್, ಒಳಗಡೆ ಈಗ ಬಿ ಜೆ ಪಿ ಕೂಡ ಒಂದು ಎಸ್ಟಾಬ್ಲಿಷ್ಡ್ ಪಾರ್ಟಿ, ಕರೆಕ್ಟ್. ಅದಕ್ಕೂ ಆಂಟಿ ಇನ್ಕಂಬನ್ಸಿ ಇದೆ. ಆಗ ಬಿ ಜೆ ಪಿಗೆ ಆಂಟಿ ಇನ್ಕಂಬನ್ಸಿ ತಾಕ್ತಿರ್ಲಿಲ್ಲ. ಪೋಸ್ಟ್ 2013 ಬಿ ಜೆ ಪಿಗೂ ಕೂಡ ಚುನಾವಣೆಗಳಲ್ಲಿ ಆಂಟಿ ಇನ್ಕಂಬನ್ಸಿ ತಾಗಿದೆ, ಫೆಟಿಕ್ ಫ್ಯಾಕ್ಟರ್ ಇದೆ. ಎಸ್, ಆ ಕಾರಣದಿಂದ ನೀವು ಬರೀ ಅಂದರೆ ಮತ ಪರ್ಸೆಂಟೇಜ್ ಮೇಲೆ ನೋಡ್ಲಿಕ್ಕೆ ಆಗಲ್ಲ. ಆದರೆ ಬಿಸಿಲಿನ ತಾಪದಲ್ಲೂ ಕೂಡ ಈಗ ಚಿಕ್ಕೋಡಿ ಅಂಥ ಕ್ಷೇತ್ರದಲ್ಲಿ ಈಗ ನಾವು ನೋಡ್ತಾ ಇದ್ದೀವಿ, ಉತ್ತರ ಕರ್ನಾಟಕದಲ್ಲಿ ನಾವು ಕಾಲೇಜಿನಲ್ಲಿದ್ದಾಗ ನಾವು ಬೆಳೆಯೋ ಸಂದರ್ಭದಲ್ಲಿ ತೀರಾ ಇತ್ತೀಚೆಗಿನವರೆಗೂ ಕೂಡ ಬಿಸಿಲು ಅಷ್ಟೊಂದು ಮ್ಯಾಟರೇ ಅಲ್ಲ, ಬಿಸಿಲು ಇರುತ್ತಪ್ಪ ಅನ್ನುವ ರೀತಿ ಇತ್ತು. ಕರೆಕ್ಟ್. ಈಗ ನಿಮಗೆ ಬಿಸಿಲಲ್ಲಿ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗಲ್ಲ. ಅಂಥ ಸಂದರ್ಭದಲ್ಲಿ ಚಿಕ್ಕೋಡಿಯಲ್ಲಿ ನಿಮ್ಗೆ ಆಲ್ರೆಡಿ ಅಂದರೆ 75.6% ಲಾಸ್ಟ್ ಟೈಮ್ದಿದ್ರೆ ಅದನ್ನು ಸರ್ಪಾಸ್ ಮಾಡ್ತಕ್ಕಂಥ ಎಲ್ಲ ಸಾಧ್ಯತೆಗಳಿವೆ. ಹೌದು. ವಿಜಯಪುರದಲ್ಲಂತರೂ ಸಂಜೆ 5 ಗಂಟೆವರೆಗಿನ ಮತದಾನವೇ 2014ರ ರೆಕಾರ್ಡನ್ನು ಬ್ರೇಕ್ ಮಾಡಿ ಮುಂದೆ ಹೋಗಿದೆ. 2019ರ ರೆಕಾರ್ಡನ್ನು ಕೂಡ ಬ್ರೇಕ್ ಮಾಡ್ತಕ್ಕಂಥ ಸಾಧ್ಯತೆಗಳು ವಿಜಯಪುರದಲ್ಲಿವೆ. ಹೀಗೆ ಬೇರೆ 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 ಕಡೆ ನಾವು ನೋಡಿದರೆ ಈಗ ಧಾರವಾಡದಲ್ಲಿ 67.1% ವೋಟಿಂಗ್ ಆಗಿದೆ. ಅದು ಕಳೆದ ಬಾರಿಯಂತೆ ನಾವು ಫಸ್ಟ್ ಫೇಸಲ್ಲೂ ಕರ್ನಾಟಕದಲ್ಲಿ ನೋಡಿದ್ವಿ, ಸೆಕೆಂಡ್ ಫೇಸಲ್ಲೂ ನೋಡಿದ್ವಿ. ನನಗನ್ಸುತ್ತೆ ಕ್ಷೇತ್ರವಾರು 1 or 2% ಜಾಸ್ತಿ ಮತದಾನ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ. ನೀವು ಓವರ್ ಆಲ್ ಅಗ್ರಿಗೇಟನ್ನು ತೆಗೆದುಕೊಂಡಾಗ ಯಾವುದೋ ಒಂದು ಪರ್ಸೆಂಟೇಜ್ ಜಾಸ್ತಿ ಆಗಿದ್ದರ ಲಾಭ ಬಿಜೆಪಿಗ ಕಾಂಗ್ರೆಸ್ಗ ಚರ್ಚೆಗಳಾಗ್ತಾ ಇರಲಿ, ಅಂತಿಮವಾಗಿ ಗೊತ್ತಾಗೋದು ಅದು ಎರಡು ಫ್ಯಾಕ್ಟರ್. ಈಗ ಬಿಜೆಪಿ ಅವರು ಹೇಳ್ತಾರೆ ಮೋದಿ ಕಾರಣದಿಂದ ಜನ ಹೊರಗಡೆ ಬರ್ತಾ ಇದ್ದಾರೆ, ಕಾಂಗ್ರೆಸ್ನವ್ರು ಹೇಳ್ತಿದ್ದಾರೆ ವೋಟಿಂಗ್ ಗ್ಯಾರಂಟಿ ಕಾರಣದಿಂದ ಜನ ಹೊರಗಡೆ ಬರ್ತಾ ಇದ್ದಾರೆ. ನನಗನ್ಸುತ್ತೆ ಅಷ್ಟು ಸಿಂಪ್ಲಿಫಿಕೇಶನ್ದಿಂದ ಅದನ್ನು ನೋಡ್ಲಿಕ್ಕೆ ಆಗಲ್ಲ. ಈ ಟ್ಯಾಲಿಯ ಜೊತೆ ನಾವು 2023ರ ಕ್ಷೇತ್ರವಾರು, ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಕ್ಷೇತ್ರವಾರು ಎಷ್ಟು ವೋಟ್ ಬಂದಿತ್ತು, ಈಗ ಕ್ಷೇತ್ರವಾರು ಎಷ್ಟು ಬಂದಿದೆ, ಇದನ್ನು ಕೂಡ ಟ್ಯಾಲಿ ಮಾಡಬೇಕಾಗತ್ತೆ. ಮಾಡಿ ಬಹುಶಃ ವಿಶ್ಲೇಷಣೆ ಬಹಳ ಕಾಂಪ್ಲೆಕ್ಸ್ ಆಗಿರುತ್ತದೆ, ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ಇರೋದಿಲ್ಲ. ಇಷ್ಟು ಬೇಗ ಸಿಗಲ್ಲ. ಐ ಥಿಂಕ್ ನಾಳೆಯವರೆಗೆ ಅದಕ್ಕೊಂದು ರೂಪವನ್ನು ಕೊಡಬಹುದು ಅಂತ. ಎಸ್, ವರದರಾಜು ದಾವಣಗೆರೆಯಿಂದ ನಮ್ಮ ರಿಪೋರ್ಟರ್ ನೇರ ಸಂಪರ್ಕದಲ್ಲಿದ್ದಾರೆ. ವರದರಾಜು, ಏನಿದೆ 6 ಗಂಟೆ 15 ನಿಮಿಷ, ಎರಡು ಪಾಳಯದಲ್ಲಿ ಆಗ್ತಾ ಇರುವಂಥ ಚರ್ಚೆ ಏನು? ಅಜಿತ್, ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಪರ್ಸೆಂಟೇಜ್, ಯಾಕಂದ್ರೆ ಕಳೆದ ಬಾರಿ 72% ಇತ್ತು, ಈ ಬಾರಿ ಅಂದ್ರೆ 5 ಗಂಟೆ ವೇಳೆಗೆ ಈಗಾಗಲೇ 71 ಅನ್ನು ದಾಟಿದೆ. ಬಹುತೇಕ ಲೆಕ್ಕಾಚಾರಗಳು ಅಂದ್ರೆ ಜಿಲ್ಲಾಡಳಿತ ಲೆಕ್ಕಾಚಾರಗಳ ಪ್ರಕಾರ ಒಂದು 80 ದಾಟಬಹುದು ಅನ್ನೋ ನಿರೀಕ್ಷೆ ಇದೆ. ಭಾಷಾನಗರ, ಆಜಾದ್ ನಗರ ಆಗ್ಬೋದು ಅನ್ನೋ ನಿರೀಕ್ಷೆ ಇದೆ. ಯಾಕಂದ್ರೆ ನಾವು ಭಾಷಾನಗರ, ಆಜಾದ್ ನಗರದಲ್ಲಿ ಇದೀವಿ. ಯಾಕಂದ್ರೆ ಇದು ಕಳೆದ ಬಾರಿ 9 ಗಂಟೆವರೆಗೂ ಸಹ ವೋಟಿಂಗ್ ನಡೆಯಿತು. ಆದ್ರೆ ಈ ಬಾರಿ GM ಸಿದ್ದೇಶ್ವರ ಸಹೋದರ ಬಂದ್ಬಿಟ್ಟು ಅವರೇ ಬಂದಿದ್ದಾರೆ ಖುದ್ದಾಗಿ. ಯಾಕಂದ್ರೆ ಭಾಷಾನಗರ, ಆಜಾದ್ ನಗರದಲ್ಲಿ ಅವರು 5 ಗಂಟೆ ಮೇಲೆ ಇಲ್ಲಿ ವೋಟಿಂಗ್ ಗೆ ಜಾಸ್ತಿ ಬರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನಾವು ನೋಡ್ತಾ ಇದ್ವಿ. ಗೇಟ್ ಅನ್ನ ಕ್ಲೋಸ್ ಮಾಡಿದ್ದಾರೆ. ಗೇಟ್ ಅನ್ನ ಕ್ಲೋಸ್ ಮಾಡ್ಕೊಂಡು ಬಹುತೇಕ ಮುಸ್ಲಿಂ ಮತಗಳು ಇರೋದು ಈ ಪ್ರದೇಶದಲ್ಲಿ. ಮುಸ್ಲಿಂ ಮತಗಳಿಗೆ ಅಂದ್ರೆ ಕೆಲವು ಜನ ಪೇಮೆಂಟ್ ಗೋಸ್ಕರ ಕಾಯ್ತಾ ಇರ್ತಾರೆ. ಅದು 9 ಗಂಟೆ ಕಳೆದ ವಿಧಾನಸಭೆ ಚುನಾವಣಾ ರೀತಿ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪೊಲೀಸರನ್ನ ಇಲ್ಲಿ ಹಾಕ್ಬಿಟ್ಟು ಇನ್ನೂ ಎಷ್ಟೋ ಜನ, ಯಾಕಂದ್ರೆ ನಾವು ಈ ಬೂತ್ 73 ಮತಗಟ್ಟೆ ಸಂಖ್ಯೆ 73ರಲ್ಲಿ 1300 ಮತಗಳಿತ್ತು, ಆದ್ರೆ ಕೇವಲ 800 ಆಗಿದೆ. ಮತ್ತೆ ಕೆಲವು ಜನ ಇನ್ನೂ ಸಹ ಅವರಿಗೆ ಹಣದ ಆಮಿಷಗಳು ಅಥವಾ ಇನ್ನೊಂದು ತಲುಪಿಲ್ಲ ಅನ್ನೋ ಕಾರಣಕ್ಕೆ ಮತದಾನಕ್ಕೆ ಬಂದಿಲ್ಲ. ಹಾಗಾಗಿ ಬಿಜೆಪಿ ಮುಖಂಡರ ಸ್ವತಃ ಈಗ ಮತಗಟ್ಟೆಗಳಿಗೆ ಬಂದು ಎಲ್ಲೆಲ್ಲಿ ಈ ತರ ವಾತಾವರಣ ಇದೆ ಅಲ್ಲೆಲ್ಲ ಸಹ ಸೆಕ್ಟರ್ ಆಫೀಸ್ಗಳಿಗೆ ಬಿಗಿ ಮಾಡ್ಕೊಂಡು ಅದನ್ನ ಬಂದ್ ಮಾಡ್ತಿದ್ದಾರೆ. ಅಂದ್ರೆ ದಾವಣಗೆರೆ ದಕ್ಷಿಣಕ್ಕೆ ಸಂಬಂಧಪಟ್ಟಂಗೆ ವಿಶೇಷವಾಗಿ ನಾವು 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾಷಾನಗರ ಮತ್ತೆ ಈಗ ಹಳೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ದಕ್ಷಿಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ 61% ಮಾತ್ರ ಆಗಿದೆ. ಅಂದ್ರೆ ಈ ಭಾಗದಲ್ಲಿ ಬಹುತೇಕ ದಲಿತ, ಹಿಂದುಳಿದ ಸಮುದಾಯಗಳು ಮತ್ತೆ ಮುಸ್ಲಿಂ ಮತಗಳ ಸಂಖ್ಯೆ ಜಾಸ್ತಿ ಇದೆ. ಆದ್ರೆ ಅಲ್ಲಿ GM ಸಿದ್ದೇಶ್ವರ್ ತಮ್ಮ ಬಂದು ಏನ್ ಮಾಡ್ತಿದ್ದಾರೆ ಅಂದ್ರಿ? ಇಲ್ಲಿ ಬಂದ್ಬಿಟ್ಟು ಅಂದ್ರೆ ಈಗಾಗ್ಲೇ ಅಂದ್ರೆ 6 ಗಂಟೆ ನಂತರನೂ ಸಹ ಕೆಲವು ಜನಕ್ಕೆ ಅವಕಾಶ, ಗೇಟಿಂದ ಒಳಗ್ ಬಂದವರಿಗೆ ಗೇಟಿಂದ ಒಳಗ್ ಬಂದ್ರೆ ಪೊಲೀಸರನ್ನ ತಳ್ಕೊಂಡು ಬರುವಂತ ಸಾಧ್ಯತೆಗಳಿತ್ತು. ಆದ್ರೆ
6 ಗಂಟೆಗೆ ಕ್ಲೋಸ್ ಆಗಬೇಕು. ಓಕೆ, ಗಾಟ್ ಇಟ್ 6 ಗಂಟೆ ನಂತರ ಮತದಾನಕ್ಕೆ. ಬಟ್ ವರದರಾಜ್, ನಿಮ್ಮ ಈ ಮತ ಪ್ರಮಾಣ ನಾನು 80ಕ್ಕೆ ಹೋಗಲ್ಲ, 75, 76 ಅಂತ ಅನ್ಕೋಣ, ಪ್ಲಸ್ 2 or 3% ಆಫ್ ವೋಟ್ಸ್ನ ಅರ್ಥ ಏನು ನಿಮ್ಮ ಪ್ರಕಾರ ದಾವಣಗೆರೆಯಲ್ಲಿ? ಈ ಬಾರಿ ಅಂದ್ರೆ ಅಧಿಕಾರಿಗಳು ತುಂಬಾ ಚೆನ್ನಾಗಿ ಮತ್ತೆ ಕ್ಯಾಂಪೇನ್ ಮಾಡಿದ್ದಾರೆ. ಅಷ್ಟು ಅಲ್ಲದೆ ಬಹುತೇಕ ವಿಧಾನಸಭಾ ಕ್ಷೇತ್ರವಾರು ನಾವು ಮಾಹಿತಿಗಳನ್ನ ತಗೊಂಡು ಹರಪನಹಳ್ಳಿ ಜಾಸ್ತಿ ಆಗಿದೆ, ಮಾಯಕೊಂಡ 77% ಆಗಿದೆ, ಚನ್ನಗಿರಿ ಜಾಸ್ತಿ ಆಗಿದೆ, ಹೊನ್ನಾಳಿ ಜಾಸ್ತಿ ಆಗಿದೆ. ಅಂದ್ರೆ ಮತ್ತೆ ನಿನ್ನೆ ಒಂದಿಷ್ಟು ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಸಮಬಲ ಹೋರಾಟದಲ್ಲಿ ಪಕ್ಷೇತರ ಅಭ್ಯರ್ಥಿಗೆ ಒಂದಿಷ್ಟು ಮತಗಳ ಅಂದ್ರೆ ಇಲ್ಲಿ ಒಂದಿಷ್ಟು ಹಿನ್ನಡೆ ಆಗಿದೆ ಅಂತ ಮಾಹಿತಿಗಳು ಬರ್ತಾ ಇದೆ. ಮತ್ತೆ ಕಾಂಗ್ರೆಸ್ ಅವ್ರ ಉತ್ಸಾಹ ನೋಡಿದ್ರೆ ಶಾಮನೂರು ಶಿವಶಂಕರಪ್ಪ ಮತ್ತು ಮಲ್ಲಿಕಾರ್ಜುನ್ ಉತ್ಸಾಹ ನೋಡ್ಕೊಂಡ್ರೆ ಸಾಕಷ್ಟು ನಮ್ಗೆ ಕಾಂಗ್ರೆಸ್ ಈ ಬಾರಿ ಫೇವರ್ ಇದೆ ಅನ್ನೋ ಮಾಹಿತಿಗಳನ್ನ ಅವರು ನೀಡ್ತಾ ಇದ್ರು. ಇನ್ನೊಂದ್ ಕಡೆ ನಮಗೆ ಬಿಜೆಪಿ ಮತಗಳು ಮಿಸ್ ಆಗೋದಿಲ್ಲ, ನಮಗೆ ಬ್ರಾಂಡೆಡ್ ವೋಟ್ ಇದೆ. ಹಾಗಾಗಿ ಒಂದು ಅವರೇಜ್ ಪರ್ಸೆಂಟೇಜ್ ಸರಾಸರಿ ಕಡಿಮೆ ಆಗ್ಬೋದು, ಆದ್ರೆ ಗೆಲ್ತೀವಿ ಅನ್ನೋ ವಿಶ್ವಾಸದಲ್ಲಿ GM ಫ್ಯಾಮಿಲಿ ಇದೆ. ಪ್ರಶಾಂತ್, ಓಕೆ, ಒಂದು ನಿಮಿಷ ರೀ. ಅನಿಲ್ ಕಾಸ್ಗಾರ್ ನಮ್ಮ ಜೊತೆ ಬೆಳಗಾವಿ ರಿಪೋರ್ಟರ್ ಲೈವ್ನಲ್ಲಿದ್ದಾರೆ. ಬೆಳಗಾವಿ ಮತ್ತು ಚಿಕ್ಕೋಡಿ ಎರಡರ ಅಪ್ಡೇಟ್ ಅವ್ರ ಹತ್ರ ತಗೋತೀನಿ. ಅನಿಲ್, ಏನಾಗ್ತಾ ಇದೆ? ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ ಬೆಳಗಾವಿ. ಮೃಣಾಲ್ ಹೆಬ್ಬಾಳ್ಕರ್ ವರ್ಸಸ್ ಜಗದೀಶ್ ಶೆಟ್ಟರ್. ಹೆಚ್ಚಾದ ಮತದಾನದ ಪ್ರಮಾಣ ಯಾರಿಗೆ ಲಾಭದಾಯಕ ಅಂತ ಚರ್ಚೆ ಆಗುತ್ತೆ. ಅಜಿತ್, ಬೆಳಗಾವಿ, ಚಿಕ್ಕೋಡಿ ಹಾಗೂ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಬರ್ತಕ್ಕಂತಹ ಖಾನಾಪುರ ಹಾಗೂ ಕಿತ್ತೂರು ಸೇರಿದಂತೆ ಒಟ್ಟು 4500ಕ್ಕೂ ಅಧಿಕ ಮತಗಟ್ಟೆಗಳಲ್ಲಿ ಇವತ್ತು ಶಾಂತಿಯುತ ಮತದಾನ ಆಗಿರುವಂಥದ್ದು. ನಿರೀಕ್ಷೆಯಂತೆಯೇ ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚಿನ ಮತದಾನ ಆಗಿರುವಂಥದ್ದು. ಇನ್ನೂ ಕೂಡ ಕೆಲವೊಂದು ಕಡೆ ಮತದಾನ ನಡೀತಿದೆ. ಬೆಳಗಾವಿಯಲ್ಲಿ ಸುಮಾರು 5%ಗಿಂತ ಹೆಚ್ಚಿನ ಮತದಾನ ಆಗುವ ನಿರೀಕ್ಷೆ ಇದೆ. ಇತ್ತ ಚಿಕ್ಕೋಡಿಯಲ್ಲೂ ಕೂಡ ಹೆಚ್ಚಿನ ಮತದಾನ ಆಗುವ ನಿರೀಕ್ಷೆ ಇರುವಂಥದ್ದು. ಬೆಳಗಾವಿಯಲ್ಲಿ ಏನು ಎರಡೂ ಕ್ಷೇತ್ರಗಳಲ್ಲಿ ಜಿದ್ದಾಜಿದ್ದಿ ಹೋರಾಟ ಇತ್ತು. ಅದಕ್ಕೆ ಕಾರಣ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿ ಅಭ್ಯರ್ಥಿ ಆಗಿದ್ರೆ, ಮೃಣಾಲ್ ಹೆಬ್ಬಾಳ್ಕರ್ ಅವರು ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ರು. ಅಲ್ಲಿ ಅಣ್ಣಾಸಾಹೇಬ್ ಜೊಲ್ಲೆ ಅವರು ಬಿಜೆಪಿ ಅಭ್ಯರ್ಥಿ ಆಗಿದ್ರೆ, ಪ್ರಿಯಾಂಕಾ ಜಾರಕಿಹೊಳಿ ಅವರು ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ರು. ಇಬ್ಬರು ಸಚಿವರ ಮಕ್ಕಳು ಕಣದಲ್ಲಿರುವ ಕಾರಣಕ್ಕೆ ಈ ಬಾರಿ ಹೆಚ್ಚಿನ ಮತದಾನ ಆಗಿರುವಂಥದ್ದು. ಮತ್ತೊಂದೆಡೆ ಇದು ಎಲ್ಲೊಂದು ಕಡೆ ಅದ್ರ ಜೊತೆಗೇನೆ ಸ್ವತಂತ್ರ ಭಾರತ ನಂತರ ನರೇಂದ್ರ ಮೋದಿ ಅವರು ಕ್ಯಾಂಪೇನ್ ಬಂದಂಥ ಸಂದರ್ಭದಲ್ಲಿ ಬೆಳಗಾವಿಯಲ್ಲೂ ಕೂಡ ವಾಸ್ತವ್ಯವನ್ನು ಹೂಡಿದ್ರು. ಅದ್ರ ರಾಮ ಮಂದಿರ ಸೇರಿದಂತೆ ಇನ್ನೇ ಅನೇಕ ವಿಷಯಗಳ ಹಿನ್ನೆಲೆಯಲ್ಲಿ ಬಿಜೆಪಿಗೆ ಇದು ಪ್ಲಸ್ ಆಗುವ, ಎರಡೂ ಕ್ಷೇತ್ರಗಳಲ್ಲಿ ಬಿಜೆಪಿ ಪ್ಲಸ್ ಆಗುವ ಸಾಧ್ಯತೆ ಇದೆ ಅಂತೇಳಿ ಕೂಡ ಚರ್ಚೆಗಳು ಆಗ್ತಿರುವಂಥದ್ದು. ಅಜಿತ್, 66.6% ಬೆಳಗಾವಿ ಸಂಜೆ 5 ಗಂಟೆ ತನಕ ಮತದಾನ ಪ್ರಮಾಣ. ಯಾವ್ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಜಾಸ್ತಿ ಆಗಿದೆ ಅನ್ನೋ ಅಪ್ಡೇಟ್ ಏನಾದ್ರು ಸಿಗುತ್ತಾ ನಿಮಗೆ? ಬೆಳಗಾವಿ ಉತ್ತರ ವಿಧಾನಸಭಾ ಕ್ಷೇತ್ರ ಹೊರತುಪಡಿಸಿದರೆ ಬೆಳಗಾವಿ ಕ್ಷೇತ್ರದ ಏನು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂತಹ ಎಲ್ಲ 7 ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾನ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಾಗಿರುವಂಥದ್ದು. ಇವತ್ತು ಬೆಳಗಾವಿಯಲ್ಲಿ ಸುಮಾರು 40 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಉಷ್ಣತೆ ಇದ್ದರೂ ಕೂಡ ಉತ್ಸಾಹದಿಂದ ಮತದಾರರು ಮತಗಟ್ಟೆಗೆ ಬಂದು ಮತವನ್ನು ಚಲಾಯಿಸಿರುವಂಥದ್ದು. ಅದು ವಯೋವೃದ್ಧರು ಇರ್ಬೋದು, ಯುವಕರು ಇರ್ಬೋದು, ಎಲ್ಲ ವರ್ಗದ ಜನರು ಕೂಡ ಮತಗಟ್ಟೆಗೆ ಬಂದಿರುವಂಥದ್ದು, ಮತವನ್ನು ಚಲಾಯಿಸಿರುವಂಥದ್ದು. ಚಿಕ್ಕೋಡಿಯಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮತದಾನ ಆಗಿರುವಂಥದ್ದು. ಹೀಗಾಗಿ ಸಹಜವಾಗಿಯೇ ಏನು ಬೆಳಗಾವಿಯಲ್ಲಿ ಕೂಡ ಅತಿ ಹೆಚ್ಚು ಮತದಾನ ಆಗುವ, ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ. ಚಿಕ್ಕೋಡಿಯಲ್ಲೂ ಕೂಡ ಇನ್ನೂ ಕೂಡ ಮತದಾನ ಪ್ರಕ್ರಿಯೆ ನಡೀತಿರುವಂಥದ್ದು. ಹೀಗಾಗಿ ಎರಡೂ ಕಡೆ ಮತದಾನ ಪ್ರಕ್ರಿಯೆ ಹೆಚ್ಚಾಗುವ ಸಾಧ್ಯತೆ ಇರುವಂಥದ್ದು. ಅನಿಲ್, ಕ್ಯಾಂಪ್ಗಳು ಏನು ಹೇಳ್ತಾ ಇವೆ? ಬಿಜೆಪಿ ಕ್ಯಾಂಪ್ ಏನು ಹೇಳುತ್ತೆ, ಕಾಂಗ್ರೆಸ್ ಕ್ಯಾಂಪ್ ಏನು ಹೇಳುತ್ತೆ? ಅದು ಸ್ವಲ್ಪ ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಹೇಳ್ರಿ ಸ್ವಲ್ಪ. ಕ್ಯಾಂಪ್ ಏನಂತದ? ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಯಾಂಪ್ ಏನಂತದ? ಜಗದೀಶ್ ಶೆಟ್ಟರ್ ಕ್ಯಾಂಪ್ ಏನಂತದ? ಅಣ್ಣಾ ಸಾಹೇಬ್ ಜೊಲ್ಲೆ ಕ್ಯಾಂಪ್ ಏನಂತದ? ಜಾರಕಿಹೊಳಿ ಕ್ಯಾಂಪ್ ಏನಂತದ? ಇವೆಲ್ಲ ಬಿಟ್ಟಲ್ಲಿ ಕೋರೆ ಕವಟಗಿ ಮಠ ಕ್ಯಾಂಪ್ ಅದ, ಅವೆಲ್ಲ ಏನಂತಾರೆ? ಏನು ಮಾತಾಡ್ತಾರೆ ಈ ಜಾಸ್ತಿ ವೋಟಿಂಗ್ ಬಗ್ಗೆ? ಸಹಜವಾಗಿ ಬೆಳಗಾವಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಪರವಾಗಿ ಸ್ವತಃ ನರೇಂದ್ರ ಮೋದಿ ಅವರು ಬಂದು ಕ್ಯಾಂಪೇನನ್ನು ಮಾಡಿದರು. ಅದ್ರ ಜೊತೆಗೇ ಮೃಣಾಲ್ ಹೆಬ್ಬಾಳ್ಕರ್ ಪರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಸುಮಾರು 4 ಬಾರಿ ಬೆಳಗಾವಿ ಕ್ಷೇತ್ರಕ್ಕೆ ಬಂದು ಪ್ರಚಾರವನ್ನು ಮಾಡಿದರು. ಹೀಗಾಗಿ ಸಹಜವಾಗಿ ಮತದಾನ ಪ್ರಮಾಣ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಬಿಜೆಪಿಗೆ ತಮಗೆ ಹೆಚ್ಚಿನ ಲಾಭ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಇರುವಂಥದ್ದು. ನಾವು ಕೂಡ ಮತದಾನ ಆಗತಕ್ಕಂಥ ಸಂಜೆ ಹೊತ್ತಿಗೆ ಭಾಳಷ್ಟು ಬಿಜೆಪಿ ನಾಯಕರ ಜೊತೆಗೆ ಮಾತನಾಡಿದಾಗ ಈ ಒಂದು
ಮತದಾನ ಏನಿದೆ ಅದು ನಮಗೆ BJPಗೆ ಹೆಲ್ಪ್ ಆಗುತ್ತೆ ಅನ್ನುವಂತಹ ಮಾತುಗಳನ್ನು BJP ನಾಯಕರು ಆಡ್ತಿದ್ದಾರೆ. ಮತ್ತೊಂದೆಡೆ ಚಿಕ್ಕೋಡಿಯಲ್ಲೂ ಕೂಡ ಅದೇ ರೀತಿಯ ಸನ್ನಿವೇಶ ಇರುವಂಥದ್ದು. ಗಡಿ ಭಾಗ 2 ಕ್ಷೇತ್ರದಲ್ಲಿ ಮರಾಠ ಮತದಾರರು ನಿರ್ಣಾಯಕರಾಗಿರುವಂಥದ್ದು. ಆದರೆ ಬೆಳಗಾವಿಯಲ್ಲಿ MES ಕ್ಯಾಂಡಿಡೇಟ್ ಅಷ್ಟೊಂದು ಪ್ರಾಬಲ್ಯ ಹೊಂದಿಲ್ಲ. ಹೀಗಾಗಿ ಸಾಂಪ್ರದಾಯಿಕವಾಗಿ ಮರಾಠ ಮತಗಳು ಲೋಕಸಭೆ ಚುನಾವಣೆಯಲ್ಲಿ BJPಗೆ ಬರ್ತವೆ. ಹೀಗಾಗಿ ಈ ಚುನಾವಣೆ ಅವು BJPಗೆ ಶಿಫ್ಟ್ ಆಗಿರುವ ಪರಿಣಾಮವಾಗಿ ಈ ಒಂದು ಇಷ್ಟೊಂದು ಪ್ರಮಾಣದಲ್ಲಿ ಮತದಾನ ಆಗಿದೆ. ಅದು ಸಹಜವಾಗಿ BJPಗೆ ಹೆಲ್ಪ್ ಆಗುತ್ತೆ ಅನ್ನುವಂತಹ ಮಾತುಗಳನ್ನು BJP ನಾಯಕರು ಹೇಳ್ತಿರುವಂಥದ್ದು. ಪ್ರಶಾಂತ್. ಎಸ್, ಥ್ಯಾಂಕ್ ಯು ಅನಿಲ್. ನಿಮ್ಮೆಲ್ಲ ಮಾಹಿತಿಗೆ ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.